ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಆಚರಣೆ. ಮುಂಡರ್ಗಿ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜಯಂತಿ ಆಚರಿಸಲಾಯಿತು. 12ನೇ ಶತಮಾನದ ಶಿವಯೋಗಿ ಸಿದ್ದರಾಮೇಶ್ವರರು ಸೇರಿದಂತೆ ಎಲ್ಲ ಶರಣರ ವಚನಗಳು ಇಂದಿಗೂ ಪ್ರಸ್ತುತ. ಶರಣರು ವಚನಗಳ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶಗಳನ್ನು ನೀಡಿದ್ದಾರೆ ಎಂದು ತಾಲೂಕು ಭೋವಿ ಸಮಾಜದ ಅಧ್ಯಕ್ಷ ರಾಘವೇಂದ್ರ ನರೇಗಲ್ ಹೇಳಿದರು. ಅಧ್ಯಕ್ಷತೆ ವಹಿಸಿದ ತಹಶೀಲ್ದಾರ್ ಏರಿಸ್ವಾಮಿ ಪಿಎಸ್ ಮಾತನಾಡಿ, ಪ್ರತಿಯೊಬ್ಬರೂ ವಚನಗಳ ಅಧ್ಯಯನ ಮಾಡಬೇಕು, ಶರಣರ ಜೀವನ ಶೈಲಿಯನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಘವೇಂದ್ರ ನರೇಗಲ್, ಬಸವರಾಜ ನವಲಗುಂದ, ಚಂದ್ರು ಪೂಜಾರ್, ವಿಎಸ್ ಗಟ್ಟಿ, ನಿಂಗಪ್ಪ ಭಂಡಾರಿ, ಬಸಪ್ಪ ವಟ್ಟರ್, ವೆಂಕಟೇಶ್ ಗಾಂಜಿ, ಡಿವಿ ಬಂಡಿ, ಸುರೇಶ್ ಬಂಡಿವಟ್ಟರ್, ಧ್ರುವ ಕುಮಾರ್ ಹೂಗಾರ್ ಮತ್ತು ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಮಾಜದ ಗಣ್ಯರು ಉಪಸ್ಥಿತರಿದ್ದರು. ವರದಿ ಅರ್ಜುನ್ ಹೊಸ್ಮನಿ, ಎನ್ಕೆಎಸ್ ಟಿವಿ4 ಮುಂಡರ್ಗಿ. ನಮ್ಮ ಸಮಾಜದಲ್ಲಿ ಇರತಕ್ಕಂಥ ಓರೆಕೋರೆಗಳು, ನಮ್ಮ ಸಮಾಜದಲ್ಲಿ ಮನಸ್ಸಿನಲ್ಲಿ ಬೀರಿರ್ತಕ್ಕಂಥ ಜಾತಿ ಅಥವಾ ಧರ್ಮದ ಒಂದು ಏನು ಬೀಜಗಳು ಏನಿದಾವಲ್ಲ ಅವನ್ನೆಲ್ಲ ನಿರ್ನಾಮ ಮಾಡಿದಾಗ ಮಾತ್ರ ಪ್ರಪಂಚದಾದ್ಯಂತ ಭಾರತ ದೇಶ ಒಂದು ಉಜ್ವಲ ದೇಶವಾಗಿ ಹೊರಹೊಮ್ಮಲು ಸಾಧ್ಯ ಆಗ್ತದೆ. ಅದನ್ನು ಬಿಟ್ಟು ನಾವು ಕೇವಲ ಮಾತಿಗೋಸ್ಕರ ದೇಶ ಬೆಳಿಬೇಕು, ಮಾತಿಗೋಸ್ಕರ ದೇಶ ಅಮೆರಿಕವನ್ನು ಹಿಂದಾಕ್ಬೇಕು, ಜಪಾನ್ ಹಿಂದಾಕ್ಬೇಕು, ಚೈನಾವನ್ನು ಹಿಂದಾಕ್ಬೇಕು ಅಂತಂದಾಗ ಕೇವಲ ಭಾಷಣದಲ್ಲಿ ಹಿಂದಾಗ್ತೀವಿ ಹೊರತು ನಾವು ಕೇವಲ ಮಾತನಾಡೋದ್ರ ಮೂಲಕ ಹಿಂದಾಗ್ತೀವಿ ಹೊರತು ನಾವು ಆಚರಣೆಯ ಮೂಲಕ ನಮ್ಮ ದಿನನಿತ್ಯದ ಜೀವನದ ಮೂಲಕ PPP ಅಂತ ಪರ್ಸನ್ ಪರ್ಚೇಸಿಂಗ್ ಪ್ಯಾರಿಟಿ ಅಂತ ನಾವೇನೋ ಒಂದು ಹೇಳ್ತೀವಿ ಎಕಾನಮಿ ಒಳಗ, ನಮ್ಮ ಪರ್ಚೇಸಿಂಗ್ ಪ್ಯಾರಿಟಿನೂ ಕಡಿಮೆ ಇರ್ತೈತಿ, ನಮ್ಮ ಮಾತುಗಳು ಜಾಸ್ತಿ ಇರ್ತಾವು, ಆದ್ರೆ ಪೈಪೋಟಿ ಮಾಡಕ್ಕಾಗತ್ತಲ್ಲ. ಈ ನಿಟ್ಟಿನೊಳಗೆ ನಾವು ಪ್ರಾಕ್ಟಿಕಲಿ ಹಿಂದನೇ ಇರ್ತೀವಿ. ಅದಕ್ಕೆ ಇವೆಲ್ಲ ಕಾರಣಗಳು 12ನೇ ಶತಮಾನದಲ್ಲಿ ಅವರು ಬರೆದಂತ ವಚನಗಳು ಇವತ್ತಿಗೂ ಪ್ರಸ್ತುತ ಆಗ್ತವೆ. ಅವನ್ನೆಲ್ಲ ನಾವು ಆಚರಣೆ ಮಾಡಿದಂತಾದ್ರೆ ಆಚರಣೆ ಮಾಡಿದ್ದ ಕರೆ ಅಂತಂದ್ರೆ ದೇಶ ಮುಂದೆ ಬರ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅನ್ನುವಂಥ ಮಾತನ್ನ ನಾನು ಇಲ್ಲಿ ಶಿಕ್ಷಣ ತಗೊಂಬರುವಂತ ಪ್ರಯತ್ನ ನಾವು ಖಂಡಿತ ಮಾಡೋಣ. ಒಂದೇ ಒಂದು ಮನೆಯಲ್ಲಿ ಒಂದು ಮಗು ಅಂತ ಡ್ರಾಪ್ ಔಟ್ ಆಗಿದ್ದು ನಮಗೆ ಗೊತ್ತಾಗ್ಲಿಕ್ಕಿಲ್ಲ, ನಿಮ್ಗೆ ಏನಾದ್ರು ಗೊತ್ತಾದ್ರೆ ಖಂಡಿತ ನಮ್ಮ ಗಮನಕ್ಕೆ ತಗೊಂಬನ್ನಿ. ವಿತಿನ್ 3 days ಒಳಗಡೆ ನಾವು ಟೈಮ್ ಫಿಕ್ಸ್ ಮಾಡ್ಕೊಂಡು ಆ ಮನೆ ಹತ್ರ ಹೋಗೋಣ. ಇಡೀ ತಾಲೂಕು ಆಡಳಿತದಲ್ಲಿ ನಮಗೆ ಬೇಕಾಗಿರುವಂತ ಎಲ್ಲ ಇಲಾಖೆದವ್ರನ್ನ ಕರ್ಕೊಂಡು ಹೋಗಿ ಆ ಮಗುನ ಶಾಲೆಗೆ ಸೇರಿಸೋ ಪ್ರಯತ್ನ ಮಾಡೋಣ. ಶಿಕ್ಷಣಕ್ಕೆ ಹೆಚ್ಚು ಹೊತ್ತು ಕೊಟ್ಟರೆ ಆ ಸಮಾಜ ಆಗಲಿ ಒಂದು ಏನೋ ನಮ್ಮ ಕಮ್ಯುನಿಟಿ ಇದೆ ಅದು ಸ್ವಲ್ಪ ಅಭಿವೃದ್ಧಿಗೆ ಬರ್ತದೆ, ಬೆಳಕಿಗೆ ಬರ್ತದೆ ಅಂತ ಹೇಳ್ಬಿಟ್ಟು ಹೇಳಿ ಬಯಸ್ತಾರೆ. ಹಾಗೇನೆ ಇಲಾಖೆಗಳು ಎಲ್ಲ ಇಲಾಖೆಗಳನ್ನು ಸಹ ನಾವು ತಮಗೆ ಈಗ ಯಾವ ಇಲಾಖೆಯಲ್ಲಿ ಇದ್ದಾರೆ ಅಥವಾ ಯಾರು ಇಲ್ಲ ಎಲ್ಲರನ್ನು ಹೇಳೋದು ಇಷ್ಟನೇ. ಯಾವುದೇ ವ್ಯಕ್ತಿ ತಮ್ಮ ಅಹವಾಲನ್ನ ಹೇಳ್ಕೊಂಡು ನಮ್ಮ ಹತ್ರ ಬರ್ತಾನೆ, ಖಂಡಿತವಾಗ್ಲೂ ಅವರಲ್ಲಿ ಫಸ್ಟ್ ನಾವು ಕೇಳಬೇಕು ಅವರಲ್ಲಿ ಏನಾಗಿದೆ ಏನಿಲ್ಲ. ಸಮಸ್ಯೆ ಇದ್ದ ವ್ಯಕ್ತಿ ನಮ್ಮ ಕಚೇರಿಗೆ ಯಾರು ಅಲ್ದಾಡಲ್ಲ. ನಮಗೆ ಏನೋ ಸಮಸ್ಯೆ ಇರೋದ್ರಿಂದ ನಮ್ಮ ಹತ್ರ ಬರ್ತಾನೆ, ಇಲ್ಲಾಂದ್ರೆ ಸುಮ್ಮನೆ ನಮ್ಮ ಹತ್ರ ಬಂದ್ಬಿಟ್ಟು ನಾವು ಚೆನ್ನಾಗಿದ್ರೆ ಊಟ ಮಾಡಿದ್ರೆ ತಿಂಡಿ ಮಾಡಿದ್ರೆ ಅಂತ ಕೇಳ್ಕೊಂಡು ಹೋಗ್ಲಿಕ್ಕೆ ಆತನಿಗೂ ಸಮಯ ಇಲ್ಲ, ಆ ಕೇಳೋ ಪ್ರವರ್ತನೆ ಇಲ್ಲಿ ಬೇಕಾಗುವುದಿಲ್ಲ. ಸೊ ಹಾಗಾಗಿ ಆತ ತನ್ನದೇನೋ ಒಂದು ಸಮಸ್ಯೆನ ಮತ್ತೆ ತಂದಿರ್ತಾನೆ. ಆ ಸಮಸ್ಯೆಗೆ ಎಲ್ಲ ಇಲಾಖೆಗಳನ್ನು ಸಹ ಅಷ್ಟೇ ಆತನ ಸಮಸ್ಯೆನ ಕೇಳಿ ನಮ್ಮಲ್ಲಿ ಆಗುವಂಥದ್ದು ಏನಾದರೂ ಇದ್ರೆ ಖಂಡಿತವಾಗ್ಲೂ ಅದನ್ನು ತುರ್ತಾಗಿ ಮಾಡಿಕೊಡುವಂಥ ಕಾರ್ಯನ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಮಗೆ ಹೇಳ್ತಾ, ಹಾಗೆ ಮುಂದಿನ ದಿನಮಾನದಲ್ಲಿ ಹಿರಿಯ ಒಡಟಿನಲ್ಲೂ ಸಹ ಒಂದು ಅಂದ್ರೆ ಅದೇ ಸಮುದಾಯದವರಲ್ಲಿ ಹೆಚ್ಚಿರೋದ್ರಿಂದ ಇವ್ರು ಯಾರೋ ಸಮುದಾಯಕ್ಕೆ ಸೀಮಿತ ಅಲ್ಲ, ನಾವು ಆ ಸಮುದಾಯದ ವಿಷಯ ಇಲ್ಲಿ ಮಾತಾಡಬಾರ್ದು. ಆಕ್ಚುಲಿ ಈಗ ಅನಿವಾರ್ಯ ಹೆಂಗಾಗ್ತದೆ ಅಂತಂದ್ರೆ, ಈಗ ಸಪೋಸ್ ಈ ಸಮುದಾಯದ 4 ದಿನ ಬಂದಿಲ್ಲ ಅಂತಂದ್ರೆ ಇವತ್ತು ಇವ್ರನ್ನ ಆಚರಣೆ ಮಾಡೋರು ನಾವೇ ಅಫಿಷಿಯಲ್ಸ್ 3 ಜನ ಕುತ್ಕೊಂಡು ಮಾಡ್ಬೇಕಿತ್ತು ಅಲ್ವಾ. ಈ ಪರಿಸ್ಥಿತಿ ನಮ್ಮಲ್ಲಿ ಇದನ್ನೇ ಹೇಳಿದ್ವಿ ನಾವು.